ನಮಸ್ಕಾರ. ಈಗ ನಾನು ವೈಬ್ರೆಂಟ್ ಅಕಾಡೆಮಿನಲ್ಲಿ ಯಾವ ಥರ ಅಕಾಡೆಮಿಕ್ ಸಿಸ್ಟಮ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಲ್ಲ ಸ್ಟೂಡೆಂಟ್ಸ್ಗೂ PU ಸೈನ್ಸ್ ತಗೊಂಡ್ಮೇಲೆ ಅವರು ನೀಟ್ ಆಸ್ಪಿರೆಂಟ್ಸ್ ಆಗಿರ್ಬೋದು, JEE ಆಸ್ಪಿರೆಂಟ್ಸ್ ಆಗಿರ್ಬೋದು. ಓಕೆ, ಸೊ ಎಲ್ಲರಿಗೂ 2 ವರ್ಷ ಸಮಯ ಇರುತ್ತೆ. ಈ 2 ವರ್ಷ ಸಮಯದಲ್ಲಿ ನಾವು ಎಷ್ಟು ಇಫೆಕ್ಟಿವ್ ಆಗಿ ಟೀಚಿಂಗ್ ಮಾಡ್ತೀವಿ, ಎಷ್ಟು ಬೆಸ್ಟ್ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತೀವಿ, ಸೊ ಯಾವ ಥರ ಮಕ್ಕಳಿಗೆ ಓದಲಿಕ್ಕೆ ಮೋಟಿವೇಟ್ ಮಾಡ್ತೀವಿ, ಯಾವ ಥರ ಅದನ್ನು ಮಾನಿಟರ್ ಮಾಡ್ತೀವಿ, ಯಾವ ಥರ ನಾವು ಪ್ರತಿ ವಾರ ವೀಕ್ಲಿ ಟೆಸ್ಟ್, ಕ್ಯುಮ್ಯುಲೇಟಿವ್ ಟೆಸ್ಟ್ ಕೊಡ್ತೀವಿ, ಆಮೇಲೆ ಕ್ವಾಲಿಟಿ ಆಫ್ ಅಸೈನ್ಮೆಂಟ್ಸ್ ಯಾವ ಥರ ಇರುತ್ತೆ, ಈ ಎಲ್ಲ ಫ್ಯಾಕ್ಟರ್ಗಳ ಮೇಲೆ ಮಗುವಿನ ರಿಸಲ್ಟ್ ಡಿಸೈಡ್ ಆಗುತ್ತೆ. ವೈಬ್ರೆಂಟ್ ಅಕಾಡೆಮಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮನ್ನು ಫಾಲೋ ಮಾಡ್ತೀವಿ. ಏನು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಅಂತಂದರೆ ಇವಾಗ PUCನಲ್ಲಿ ಒಂದು ಸ್ಟೂಡೆಂಟ್ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಆಮೇಲೆ ಅವರು ಮೆಡಿಕಲ್ ಆಸ್ಪಿರೆಂಟ್ ಆದರೆ ನೀಟಿಗೆ CETಗೆ ಪ್ರಿಪೇರ್ ಆಗಬೇಕು. ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆದರೆ JEEಗೆ ಮತ್ತು CETಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಯಾವ ಥರ ನಾವು ಇಂಟಿಗ್ರೇಟ್ ಮಾಡ್ತೀವಿ ಈ ಕೋಚಿಂಗನ್ನು ಅಂತಂತಂದರೆ, ಈಗ ಒಂದು ಪಾಠ ಚಾಪ್ಟರ್ ನಂಬರ್ 1 ಅದರಲ್ಲೊಂದು 5 ಕಾನ್ಸೆಪ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಕಾನ್ಸೆಪ್ಟ್ ನಂಬರ್ 1 ಪಾಠ ಮಾಡ್ತೀವಿ. ಅದ್ರ ಮೇಲೆ ಬೋರ್ಡ್ ಎಕ್ಸಾಮ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀವಿ. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟು ನೀಟು JEEಗೆ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕು ಅದನ್ನು ನಾವು ಕಲಿಸ್ಕೊಡ್ತೀವಿ. ಯಾವುದಾದ್ರೂ ಶಾರ್ಟ್ಕಟ್ಸ್ ಫಾರ್ಮುಲಾ ಇದ್ದರೆ ಅದನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಪಟ್ಟ ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ ಅದನ್ನು ನಾವು ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀವಿ. ಇವಾಗ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಕ್ಲಿಯರ್ ಆಯಿತು. ಆ ನಂತರ ನಾವು ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತೀವಿ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ಸ್ಟೂಡೆಂಟಿಗೆ ಕಂಟಿನ್ಯೂಟಿ ಸಿಗುತ್ತೆ. ಯಾವಾಗನೋ ಕೋಚಿಂಗು, ಯಾವಾಗನೋ ಬೋರ್ಡ್ ಎಕ್ಸಾಮ್ ಕ್ಲಾಸಸ್ ಮಾಡಿದ್ರೆ ಅಲ್ಲಿ ಡಿಸ್ಕಂಟಿನ್ಯೂಟಿ. ಫಾರ್ ಎಕ್ಸಾಂಪಲ್, ಎಲ್ಲೋ ಕಾಲೇಜಲ್ಲಿ ಕ್ಲಾಸಸ್ಸಲ್ಲಿ ಯಾವುದೋ ಒಂದು ಪಾಠ ಆಗ್ತಿರುತ್ತೆ, ಚಾಪ್ಟರ್ ನಂಬರ್ X ಆಗ್ತಿರುತ್ತೆ. ಕೋಚಿಂಗ್ನಲ್ಲಿ ಚಾಪ್ಟರ್ ನಂಬರ್ Y ಆದರೆ ಅಲ್ಲಿ ಸಿಂಕ್ರನೈಸ್ ಆಗೋದಿಲ್ಲ. ಬೋರ್ಡ್ ಎಕ್ಸಾಮ್ ಪಾಠ ಮಾಡಿದ್ದು ವೇಸ್ಟ್ ಆಗುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ಪಾಠ ಮಾಡಿದ್ದು ಕೂಡ ವೇಸ್ಟ್ ಆಗಿ ಹೋಗುತ್ತೆ. ಆದರೆ ಇಂಟಿಗ್ರೇಟೆಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬೋರ್ಡ್ ಎಕ್ಸಾಮ್ಗೆ ಮಾಡಿರೋ ಪಾಠ ಅಂದರೆ ಫಂಡಮೆಂಟಲ್ ಬೇಸಿಕ್ಸ್, ಓಕೆ, ಅದು ಫ್ರೆಶ್ ಆಗಿ ಮಗುವಿಗೆ ನೆನಪಿರುತ್ತೆ. ಅದಕ್ಕೆ ಸಂಬಂಧಪಟ್ಟು ನಾವು ಅಲ್ಲಿ ಎಕ್ಸ್ಟೆನ್ಷನ್ ಮಾಡಿದಾಗ ನೀಟಿಗೆ CETಗೆ ಎಕ್ಸ್ಟ್ರಾ ಏನು ಬೇಕು, JEEಗೆ ಎಕ್ಸ್ಟ್ರಾ ಏನು ಬೇಕು ಹೇಳ್ಕೊಟ್ಟಾಗ ತುಂಬ ಬೇಗ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಕಡಿಮೆ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ, ಟೀಚರ್ಗೂ ಕಡಿಮೆ ಟೈಮಲ್ಲಿ ಜಾಸ್ತಿ ಟೀಚ್ ಮಾಡಲಿಕ್ಕಾಗುತ್ತೆ. ಯಾರ ಟೈಮ್ ಉಳಿಯುತ್ತೆ ಅಂದರೆ ಅಲ್ಟಿಮೇಟ್ಲಿ ಟೈಮ್ ಸೇವ್ ಆದರೆ ಅದು ಸ್ಟೂಡೆಂಟ್ಗೆ. ಸೊ ಈ ಎಕ್ಸ್ಟ್ರಾ ಟೈಮನ್ನು ಸ್ಟೂಡೆಂಟ್ ಓದಲಿಕ್ಕೆ ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಅಡ್ವಾಂಟೇಜು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ದು ಏನು ಅಂತ ಹೇಳಿದ್ರೆ, ಇಟ್ ಈಸ್ ಟೈಮ್ ಸೇವಿಂಗ್. ಓಕೆ, ತುಂಬ ಚೆನ್ನಾಗಿ ಕಂಟಿನ್ಯೂಟಿ ಸಿಗೋದ್ರಿಂದ ಅವರಿಗೆ ತುಂಬ ಬೇಗ ಅರ್ಥ ಆಗುತ್ತೆ. ಆಮೇಲೆ ನಾವು ಕ್ಲಾಸ್ನಲ್ಲಿ ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಅದೇ ದಿನ ಸಂಜೆ ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಗೈಡೆಡ್ ಸ್ಟಡಿ ಅವರ್ಸ್ ಅಂದರೆ ಏನು ಅಂತಂದರೆ, ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಬೆಂಚಿಗೆ ಒಂದು ಸ್ಟೂಡೆಂಟ್ ಹಾಗೆ ಕೂರಿಸಿ ನಾವು ಓದಿಸ್ತೀವಿ. ಓದುವಾಗ ಟೀಚರೇ ಅಲ್ಲಿ ಅವೈಲೇಬಲ್ ಇರ್ತಾರೆ. ಸೊ ಏನೇ ಚಿಕ್ಕ ಪುಟ್ಟ ಡೌಟ್ಸ್ ಇತ್ತು, ಬೆಳಗ್ಗೆ ಕ್ಲಾಸಲ್ಲಿ ಪಾಠ ಮಾಡಿದ ಅರ್ಥ ಆಗಿಲ್ಲ ಅಂದರೆ ಟೀಚರಲ್ಲಿ ಹೋಗಿ ಡೌಟ್ ಕ್ಲಾರಿಫೈ ಮಾಡ್ಕೊಳ್ಬೋದು. ಆಮೇಲೆ ಅಸೈನ್ಮೆಂಟ್ಸ್ ಸಾಲ್ವ್ ಮಾಡುವಾಗ ಕ್ಲಾಸಲ್ಲಿ ಯಾವ ಕಾನ್ಸೆಪ್ಟ್ ನಾವು ಪಾಠ ಮಾಡಿರ್ತೀವಿ ಅದರ ಅಸೈನ್ಮೆಂಟ್ಸ್ ಕೊಟ್ಟಿರ್ತೀವಿ. ಆ ಅಸೈನ್ಮೆಂಟ್ಸು ಮಗು ಸಾಲ್ವ್ ಮಾಡುವಾಗ ಏನಾದ್ರು ಡೌಟ್ಸ್ ಬಂತು, ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಟೀಚರ್ ಹತ್ರ ಟೀಚರ್ ಯೂಶ್ವಲಿ ಒಂದು ಹಿಂಟ್ ಕೊಡ್ತಾರೆ. ಇಲ್ಲ ಮಗುಗೆ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಡೌಟ್ ಸಾಲ್ವ್ ಮಾಡಿ ಕೊಡ್ತಾರೆ. ಓಕೆ, ಸೊ ಡೇ 1ಇಂದ ನಮ್ಮದು ಕೋಚಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ, ಬೋರ್ಡ್ ಎಕ್ಸಾಮ್ ಟೀಚಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಹೊಸ ಸಿಸ್ಟಮ್ನಲ್ಲಿ ಇವಾಗ ಬೋರ್ಡ್ ಎಕ್ಸಾಮ್ ಆಗಿರಲಿ, ನೀಟ್ ಆಗಿರಲಿ, JEE ಆಗಲಿ, CET ಆಗಿರಲಿ ಎಲ್ಲದೂ NCERT ಬೇಸ್ ಆಗಿರುತ್ತೆ. ಸೊ ಬೋರ್ಡ್ ಎಕ್ಸಾಮ್ಗೆ ಬೇಕಾಗಿರುವಂಥ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸ್ದೇನೆ ನಾವು ಡೈರೆಕ್ಟಾಗಿ ನೀಟ್ JEE ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಕಾನ್ಸೆಪ್ಟ್ ತಗೊಂಡ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಎಕ್ಸ್ಪ್ಲೈನ್ ಮಾಡಿ, ನಂತರ ಅದನ್ನು ಇಂಪ್ರೂವೈಸ್ ಮಾಡಿ ಟಿಪಿಕಲ್ MCQs ಸಾಲ್ವ್ ಮಾಡಿ, ನಂತರ ನಾವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತೀವಿ. ಆ ಥರ ಕಾನ್ಸೆಪ್ಟ್ ನಂಬರ್ 1, 2, 3, 4, 5 ಆಯಿತು ಅಂತಂದರೆ ಆ ಚಾಪ್ಟರ್ ಮುಗಿಯುತ್ತೆ. ನಂತರ ನಾವು ಮುಂದಿನ ಚಾಪ್ಟರ್ಗೆ ಹೋಗುವಂಥದ್ದು. ಇದು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಅಂತ. ಸೊ ಈವ್ನಿಂಗ್ ಸ್ಟಡಿ ಅವರ್ಸಲ್ಲಿ ಏನಾಗುತ್ತೆ, ಆ ಮಗು ತುಂಬ ಚೆನ್ನಾಗಿ ಓದ್ತಾ ಇದೆಯಾ, ಫಾಲೋ ಮಾಡ್ತಾ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಇಂಡಿವಿಜುವಲ್ ಅಟೆನ್ಷನ್ ಏನಿದ್ರು ನಮಗೆ ಅಲ್ಲಿ ಗೊತ್ತಾಗುತ್ತೆ, ಯಾವ ಮಗು ಯಾವ ಥರ ಓದ್ತಾ ಇದೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಪ್ರತಿ ವೀಕ್ ಒಂದು ವೀಕ್ಲಿ ಟೆಸ್ಟ್ ಇರುತ್ತೆ. ಸೊ ಹೇಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ನೀಟ್ ಆಸ್ಪಿರೆಂಟ್ ಇದ್ದರೆ ನೀಟ್ ಎಕ್ಸಾಮಿನೇಷನ್ 720 ಮಾರ್ಕ್ಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ 4 ಸಬ್ಜೆಕ್ಟ್ ಇರುತ್ತೆ. ಪ್ರತಿ ಸಬ್ಜೆಕ್ಟಿಗೂ 180 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈ ಎಲ್ಲದನ್ನು ನಾವು ಎಕ್ಸಾಮ್ನಲ್ಲಿ ಫಾಲೋ ಮಾಡ್ತೀವಿ. ಸೊ ಎವ್ರಿ ಸಂಡೇ ಟೆಸ್ಟ್ ಇರುತ್ತೆ. 9 ಗಂಟೆಯಿಂದ 12 ಗಂಟೆ ತನಕ ಟೆಸ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ ನೀಟ್ನಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅದೇ ಪ್ಯಾಟರ್ನಲ್ಲಿರುತ್ತೆ. OMR ಶೀಟ್ಸ್ ಕೊಡ್ತೀವಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಇನ್ವಿಜಿಲೇಟರ್ ಇರ್ತಾರೆ. ಅದೇ ದಿನ ನಾವು ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಡೇ ನಾವು ರಿಸಲ್ಟ್ ಕೂಡ ಕೊಡ್ತೀವಿ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಟೆಸ್ಟ್ಗೆ ಏನು ಸಿಲೆಬಸ್ ಇರುತ್ತೆ ಅಂದರೆ ಅದರ ಹಿಂದಿನ ವಾರ ನಾವು ಏನು ಪಾಠ ಮಾಡಿದ್ದೀವಿ ಅದು ಸಿಲೆಬಸ್ ಇರುತ್ತೆ. ಅವಾಗ ಏನಾಯಿತು, ಆ ಹಿಂದಿನ ವಾರ ಆ ಪಾಠ ಮಾಡಿರೋದು ಅವನಿಗೆ ಅರ್ಥ ಆಗಿದೆಯಾ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಏನು ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂದರೆ ನಾವು ಮತ್ತೆ
ಸೊ ಟೀಚರ್ಸು, ಸ್ಟೂಡೆಂಟ್ಸು, ಪೇರೆಂಟ್ಸು ಸೇರಿಕೊಂಡು ನಾವು ಎನಲೈಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಮಗೆ ಡೇ ಒನ್ನಿಂದ ಒಂದು ಕ್ಲಾರಿಟಿ ಇರುತ್ತೆ. ಸೊ ಮಗು ಎಬವ್ ಆ್ಯಾವ್ರೇಜ್ ಇದೆಯಾ, ಬಿಲೋ ಆ್ಯಾವ್ರೇಜ್ ಇದೆಯಾ, ಅಥವಾ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಡೇ ಒನ್ನಿಂದ ನಮಗೆ ಒಂದು ಐಡಿಯಾ ಇರುತ್ತೆ. ಅದರ ಬೇಸಿಸ್ ಮೇಲೆ ನಮಗೆ ಮಗುವಿನ ಎಕಾಡೆಮಿಕ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮಲ್ಲಿ 2 ವರ್ಷ ಟೈಮ್ ಇರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಈ ವೀಕ್ಲಿ ಟೆಸ್ಟ್ ಅಂತಂದರೆ, 2 ವರ್ಷ ಆದಮೇಲೆ ನೀಟ್ ಆಗಲಿ JEE ಆಗಲಿ 3 hours ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್. ಸೊ ಇವಾಗ ಡೇ ಒನ್ನಿಂದನೇ ಅವರಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡೋದು ಹೇಗೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಪ್ರೆಷರ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋ ಐಡಿಯಾ ಇರುತ್ತೆ. ಸೊ ಹೀಗಿದ್ದಾಗ ಆ್ಯಕ್ಚುಲ್ ಎಕ್ಸಾಮಿನೇಷನ್ಗೆ ತುಂಬ ಕಾನ್ಫಿಡೆಂಟಾಗಿ ಅವರು ಹೋಗ್ತಾರೆ. ಈ ವೀಕ್ಲಿ ಎಕ್ಸಾಮ್ನ ಜೊತೆಗೆ ಈ ಥರ 1 ವೀಕ್ ಆಯಿತು, ಒಂದು ಟೆಸ್ಟ್ ಆಯಿತು, ಇನ್ನೊಂದು ವೀಕ್ ಆಯಿತು, ಇನ್ನೊಂದು ಟೆಸ್ಟ್ ಆಯಿತು. ಸೊ ಈ ಥರ ಆಗ್ತಾ ಹೋಗುತ್ತೆ. ಒಂದು 4-5 ವಾರ ಆದಮೇಲೆ ಈ 4-5 ವಾರದ ಸಿಲೆಬಸ್ ಸೇರಿಸಿ ಒಂದು ಟೆಸ್ಟ್ ಮಾಡ್ತೀವಿ. ಅದು ಕ್ಯುಮ್ಯುಲೇಟಿವ್ ಅಂತ. ಫಾರ್ ಎಕ್ಸಾಂಪಲ್, ನಾವು ಜೂನಲ್ಲಿ ಏನು ಪಾಠ ಮಾಡಿರ್ತೀವಿ ಅದು ಡಿಸೆಂಬರಲ್ಲಿ ಮರ್ತೋಗಬಾರ್ದು. ಸೊ ಇಲ್ಲಿ ನೀಟು ಅಥವಾ JEE ಎಂಟ್ರೆನ್ಸ್ ಎಕ್ಸಾಮ್ಗೆ ಹೇಗಿರುತ್ತೆ ಅಂತಂದರೆ, 2 ವರ್ಷದ ಸಿಲೆಬಸ್ನ ಮೇಲೆ ಕ್ವಶನ್ಸ್ ಬರ್ತದೆ. ಸೆಕೆಂಡ್ PUC ಆದಮೇಲೆ ಬರೋದು ಅವೆಲ್ಲ ಎಕ್ಸಾಮಿನೇಷನ್ಸು. ಆದರೆ ಫಸ್ಟ್ PUC ಸಿಲೆಬಸ್ಸು 50% ಕ್ವಶನ್ಸ್ ಕೇಳ್ತಾರೆ. ಸೆಕೆಂಡ್ PUC ಸಿಲೆಬಸ್ಸಿಂದ ಕೂಡ 50% ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಫಸ್ಟ್ PUನಲ್ಲಿ ನೀವು ಜೂನಲ್ಲಿ ಸೇರಿದಾಗ ನೀವು ಏನು ಕಾನ್ಸೆಪ್ಟ್ ಕಲ್ತ್ರಿ ಅದನ್ನು ನೀವು 2 ವರ್ಷ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಅದು ಮರೆಯೋ ಹಾಗಿಲ್ಲ. ನಮ್ಮ ಫಂಡಮೆಂಟಲ್ಸ್ ತುಂಬ ಕ್ಲಿಯರ್ ಆಗಿದ್ದರೆ, ನಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಗಿದ್ದರೆ ಅದು ಮರೆಯೋದಿಲ್ಲ ನಾವು. ಬಟ್ ಸ್ಟಿಲ್ ನಾವು ಮಧ್ಯೆ ಏನು ಮಾಡ್ತೀವಿ, ಕ್ಯುಮ್ಯುಲೇಟಿವ್ ಟೆಸ್ಟ್ಸ್ ಅಂತ ಮಾಡ್ತೀವಿ. ಕ್ಯುಮ್ಯುಲೇಟಿವ್ ಟೆಸ್ಟ್ ಅಂತ ಹೇಳಿದರೆ ಅಲ್ಲಿ ತನಕ ಏನೆಲ್ಲ ಸಿಲೆಬಸ್ ಆಗಿದೆ ಆದಷ್ಟು ಸಿಲೆಬಸ್ ಇದು ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ದ್ಯಾಟ್ ಮತ್ತೆ ಸ್ಟೂಡೆಂಟ್ಗೆ ರಿವೈಸ್ ಆಗ್ತಾ ಹೋಗುತ್ತೆ. ಜಾಸ್ತಿ ಸಲ ರಿವಿಷನ್ ಆದಷ್ಟು ತುಂಬ ಟೈಮ್ ನಮಗೆ ಅದು ನೆನಪುಳಿಯುತ್ತೆ.